ವಿ ಆಫರ್ ಪ್ರೇಯರ್. ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿದಾಗ ನಮ್ಮ ಕರ್ಮಗಳು ಅದರಿಂದ ಕಡಿಮೆ ಆಗತ್ತಾ, ಅದರಿಂದ ನಾವು ಸೇವ್ ಆಗ್ತೀವ? ಜಪ ಮಾಡ್ತೀವಿ, ಅದರಿಂದ ಕರ್ಮ ನಾಶವಾಗುತ್ತಾ? ಇದೆಲ್ಲ ಪ್ರಶ್ನೆಗಳಿತ್ತು. ಈ ಪ್ರೇಯರಲ್ಲಿ ಕರ್ಮ ನಾಶವಾಗಲ್ಲ, ಬಟ್ ಗಾಡ್ ವಿಲ್ ಗಿವ್ ಅಸ್. ನೇಚರು ನಮಗೆ ಯಾವಾಗಲೂ ಜಪ ಮಾಡ್ತಾಯಿರ್ತೀವಿ. ಜಪ ಮಾಡ್ತಾ ಇರಬೇಕಾದ್ರೆ ನಮ್ಮ ಇಂಟರ್ನಲ್ ಸ್ಟ್ರೆಂತ್, ಆ ಶಕ್ತಿ ಒಂದು ಪ್ರವೃದ್ಧವಾಗ್ತಾ ಇರ್ತದೆ. ಅದು ಎತ್ತ ಇದು ಬೇಕಾದ್ರೂ ತಡೆಯೋಷ್ಟು ಅಂತ ಶಕ್ತಿ ಬರ್ತಾ ಇರುತ್ತೆ. ಬಿಕಾಸ್ ಇನ್ ದಿ ಜಪ, ಗುರು ಗಿವನ್ ಜಪ, ದೇರ್ ವಿಲ್ ಬಿ ಶಕ್ತಿ ಆಲ್ವೇಸ್ ಆ್ಯಕ್ಟಿವ್ ಆ್ಯಂಡ್ ಚೈತನ್ಯ ಚಿತ್ತಶಕ್ತಿ ಎರಡೂ ಅದರೊಳಗೆ ಸಜೀವ. ಇವಾಗ ಒಂದು ನಾವು ಟೆಂಪಲ್ಗೆ ಹೋದರೆ, ಟೆಂಪಲ್ಲು ಕೆಲವು ಸರ್ತಿ ನಾವು ಹೇಳ್ತೀವಿ ಜಾಗೃತ ದೇವಸ್ಥಾನ ಇದು ಅಂತ. ಜಾಗೃತ ಠಾಕೂರು ಕೆಲವು ಟೆಂಪಲ್, ಇದೊಂದು ಜಾಗೃತ ದೇವಸ್ಥಾನ, ಮದರ್ಸ್ ವೈಬ್ರೆಂಟ್ ಎಕ್ಸಿಸ್ಟೆನ್ಸ್ ಈಸ್ ಹಿಯರ್. ಎಲ್ಲರೂ ಅನುಭವಿಸ್ಬೋದಾದಂಥ ಒಂದು ಶಕ್ತಿ ಅಲ್ಲಿ ನೋಡ್ಬೋದು, ಅದನ್ನು ಉಪಯೋಗಿಸ್ಕೋಬೋದು ಅಂತ ಒಂದು ತೋರಿಸುತ್ತೆ. ದೆನ್ ನೆಕ್ಸ್ಟು ಅದೇ ಥರ ನಮಗೆ ಜಪದಲ್ಲಿ ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಅಸ್ತಿತ್ವ ಯಾವಾಗಲೂ ಇರುತ್ತೆ. ಆಹ್ವಾನ ಮಾಡಬೇಕಾಗಿಲ್ಲ, ವಿಸರ್ಜನೆ ಮಾಡೋಕ್ಕಾಗಲ್ಲ, ಅದರಲ್ಲಿ ವಿಸರ್ಜನೆ ಆಹ್ವಾನ ಇಲ್ಲ. ಬಟ್ ಶಿವಲಿಂಗ ಇಟ್ಕೊಂಡಾಗ ನಾವು ಅದರಲ್ಲಿ ಆಹ್ವಾನ ಮಾಡಬೇಕು, ವಿಸರ್ಜನೆ ಮಾಡಬೇಕು. ಹೂವಿನಲ್ಲಿ ಮಾಡಿದಾಗ ಆಹ್ವಾನ ವಿಸರ್ಜನೆ ಮಾಡ್ತೀವಿ, ಒಂದು ಮೂರ್ತಿಯಲ್ಲಿ ಮಾಡಿದಾಗ ಮಾಡ್ತೀವಿ. ಬಟ್ ಸಾಲಿಗ್ರಾಮದಲ್ಲಿ ಮಾಡೋಂಗಿಲ್ಲ, ಮಾಡಬೇಕಾಗೂ ಇಲ್ಲ. ಹಿಸ್ ಪ್ರೆಸೆನ್ಸ್ ಈಸ್ ಆಲ್ವೇಸ್ ದೇರ್ ಅಂತ. ಯಾಕಂದರೆ ಇಟ್ಸ್ ನಾಟ್ ಹ್ಯೂಮನ್ ಕ್ರಿಯೇಟೆಡ್, ಇಟ್ ಈಸ್ ಉದ್ಭವವಾದ ವಸ್ತು ಅದು. ಸೊ ಅದು ಆ ಥರ ಮಂತ್ರ ಯಾವಾಗಲೂ ಗುರುಗೆ ಒಂದು ಮಂತ್ರ, ಜಾಗೃತ ಮಂತ್ರ. ಅದಕ್ಕೆ ನಾವು ನೀರು ಹಾಕಿ ಬೆಳೆಸಬೇಕಿಲ್ಲ. ಅದನ್ನು ಅದು ಯಾವಾಗಲೂ ಜಾಗೃತಿ ಇಲ್ಲದೆ ಇರುವ ಸ್ವಲ್ಪ ಇಂಟರ್ನೆಟ್ಟಿಂದ ಒಂದು ಮಂತ್ರ ತಗೋತೀವಿ. ಅದಕ್ಕೆ ನನ್ನ ಶ್ರದ್ಧೆಯಿಂದ, ನನ್ನ ಪ್ರೀತಿಯಿಂದ, ನನ್ನ ವ್ಯಾಕುಲತೆಯಿಂದ ಅದನ್ನು ಜಾಗೃತಿಪಡಿಸ್ಬೇಕಾಗತ್ತೆ. ಯಾಕಂದರೆ ಮುಂಚೆ ಋಷಿಮುನಿಗಳು ಫಸ್ಟ್ ಕಂಡುಹಿಡಿದಿದ್ದು ಒಂದು ಪಾರ್ಟ್ ಈಸ್ ರಿವಿಲೇಷನ್. ನೋಡಪ್ಪ, ನಾನು ಈ ಮಂತ್ರದಲ್ಲಿ ಈ ಥರ ಇರ್ತೀನಿ, ಈ ರೂಪವನ್ನು ಧಾರಣೆ ಮಾಡಿದ್ದೀನಿ ನೋಡು, ಈ ರೂಪದಲ್ಲಿ ಧಾರಣೆ ಮಾಡಿದ್ರೆ ನನಗೆ ಸೇರುತ್ತೆ. ಮೊಬೈಲ್ ಇದ್ದಂಗೆ, ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾನು ಸಿಗ್ತೀನಿ. ಸೊ ಈ ರೂಪವನ್ನು ಧ್ಯಾನಿಸಿದ್ರೆ ನಾನು ಸಿಗ್ತೀನಿ, ಈ ಮಂತ್ರವನ್ನು ಜಪ ಮಾಡಿದ್ರೆ ನಾನು ಸಿಗ್ತೀನಿ. ಇದು ಮಂತ್ರ ಆಯಿತು, ಜಪದ ಧಾರೆ. ಜಪ ಅಂತಂದರೆ ಇಟ್ ಈಸ್ ಎ ಅವೇಕಂಡ್ ಮಂತ್ರ ಆಲ್ವೇಸ್. ವೆದರ್ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಮೇಕ್ ಇಟ್ ಅಲೈವ್, or because it's God's name, it has a life. It may be extremely dormant state. ಇವಾಗ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಇಟ್ಕೊಳ್ಳಿ, ಅಥವಾ ಓಂ ಧೂಮ್ ದುರ್ಗಾಯ ನಮಃ ಇಟ್ಕೊಳ್ಳಿ. ಇದನ್ನು ಪ್ರಕೃತಿಯಲ್ಲಿ ಬರಬೇಕಾದ್ರೆ ತಾಯಿ ಚಿನ್ನ ದೇವರ ಹೆಸರು, ಅದು ನಿಸ್ತೇಜಸ್ ಅಲ್ಲ. ಇಟ್ ಮೇ ನಾಟ್ ಬಿ ಅವೇಕಂಡ್, ಬಟ್ ನನ್ನ ಪ್ರೀತಿ ವಾತ್ಸಲ್ಯ ಅದೆಲ್ಲ ಹಾಕಿ ಅದನ್ನು ಗೋಪನವಾಗಿಟ್ಕೊಂಡು ರಾತ್ರಿ ದಿವಸ ಅದನ್ನು ಜಪ ಮಾಡ್ತಾ ಅದು ಅವೇಕನ್ ಮಾಡ್ಬೋದು. ನನ್ನ ಕಾಂಟ್ರಿಬ್ಯೂಷನ್, ಆರ್ ಇಫ್ ಇಟ್ ಈಸ್ ಗಾಟ್ ಫ್ರಮ್ ಗುರು, ಇಟ್ಸ್ ಆಲ್ರೆಡಿ ಅವೇಕಂಡ್. ಇಟ್ ಈಸ್ ಸೊ ಇಟ್ ಈಸ್ ದೇರ್ ದಟ್. ಯಾಕಂದರೆ ಅವ್ರು ಪ್ರಾಕ್ಟೀಸ್ ಮಾಡಿ ಭಗವಂತ ನೋಡಿ ಅದು ಬಂದು ನಮ್ಗೆ ಕೊಟ್ಟಿರುವಂಥ ಮಂತ್ರ. ಸೊ ಇಟ್ ಈಸ್ ಆಲ್ವೇಸ್ ಅವೇಕಂಡ್. ಸೊ ಅದು ನಮಗೆ ಶಕ್ತಿ ಪ್ರದಾನ ಮಾಡುತ್ತೆ. ಎಂಥ ಶಕ್ತಿ ಅಂದರೆ ಏನು ಬೇಕಾದರೂ ನಾನು ಎದುರಿಸ್ತೀನಿ ಅನ್ನೋ ಒಂದು ಶಕ್ತಿ. ರಾಜರೆಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಜಪ ಮಾಡಿಬಿಟ್ಟು, ಪೂಜೆ ಮಾಡಿಬಿಟ್ಟು, ಜಪ ಮಾಡಿಬಿಟ್ಟು ಎಂಥ ಒಂದು ತೇಜಸ್ಸಿಂದ ಹೋಗ್ತಾರೆ ಗೊತ್ತಾ, ರಣಭೂಮಿಗೆ. ನಿರ್ಭಯವಾಗಿ ಹೋಗ್ತಾರೆ. ತಾಯಿ ನನ್ನ ಜೊತೆಲಿದ್ದಾರೆ, ನನಗೇನು ಭಯ ಅಂತ. ಆಲ್ಮೋಸ್ಟ್ ಆಲ್ ಕ್ಷತ್ರಿಯಾಸ್, their worship Divine Mother. So that is japa.
ಇವಾಗ ಪ್ರಾರ್ಥನೆ ಆ ಶಕ್ತಿಯನ್ನು ಕೊಡೋದಿಲ್ಲ. ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನನ್ನ ಕರ್ಮಗಳೇನೋ ಇದೆ, ಅದನ್ನು ನಮ್ಮ ದಾರಿ ಸಿಗ್ತಾಯಿಲ್ಲ, ನನಗೆ ಕತ್ಲು ಕಾಣ್ತಾ ಇದೆ, ಯಾವುದೋ ಒಂದು ಅಡ್ಡ ಇದೆ, ಏನು ನನ್ನ ಮನಸ್ಸು ಭಗವಂತನ ಮೇಲೆ ಕೂತ್ಕೊಳ್ತಾನೆ ಇಲ್ಲ, ಏನು ಮಾಡಿದ್ರೂ ಕೂತ್ಕೊಳ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಏನು ಅದರಲ್ಲಿ ಆತಂಕವಿದೆ, ಅಥವಾ ನಿರಂತರ ಸ್ಮರಣೆ ಬರ್ತಾ ಇಲ್ಲ. ವಾಟ್ ಈಸ್ ದಿ ಅಬ್ಸ್ಟ್ರಕ್ಷನ್ ದಟ್ ಐ ಆಮ್ ಫೀಲಿಂಗ್? ನನಗೆ ಗೊತ್ತೇ ಇಲ್ಲ. ಭಗವಂತ ಈ ಅಬ್ಸ್ಟ್ರಕ್ಷನ್ ತೆಕ್ಕೊಟ್ಬಿಡು, ಐ ಬಿ ಏಬಲ್ ಟು. ಆ ವ್ಯಾಕುಲನಾಗಿ ಪ್ರಾರ್ಥನೆ ಮಾಡಿದಾಗ ಅದು ಏನು ಅಡ್ಡ ಬರ್ತಾ ಇದೆಯೋ ಅದನ್ನು ಭಗವಂತ ಅಡ್ಡ ತೆಗಿಯೋಕ್ಕಾಗಲ್ಲ, ಯಾಕಂದರೆ ನಿನ್ನ ಕರ್ಮದಿಂದ ಮಾಡ್ಕೊಂಡಿರೋದು ಅದು. ಬಟ್ ಅದು ಅನುಕೂಲವಾಗಿ ಮಾಡಿಕೊಡ್ತಾನೆ. ಅದು ಏನೋ ಒಂದು ಪ್ರಕೃತಿ ಮತ್ತು ಅದನ್ನು ಸೇರಿಬಿಟ್ಟು ಅಡ್ಡಿ ಆತಂಕಗಳು, ಅಥವಾ ಲಾಸ್ಟ್ ನೆನ್ನೆ ಹೇಳಿದ್ದೀನಿ ಅಂತ ಕಾಣುತ್ತೆ, ಇದು ಯಾವುದೋ ಒಂದು ಕ್ಲಾಸಲ್ಲಿ, ಅದು ವರವಾಗಿ ಬರುತ್ತೆ. ರಾಮಕೃಷ್ಣಗೆ ಶಾಪ, ಇವ್ರು ಬ್ಲಡ್ ವಾಮಿಟ್ ಮಾಡಿಬಿಟ್ಟು ಅದು ವರವಾಗಿ ಬಂತು. ಹೇಗೆ ಹೌ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಎ ವರ. ಅದ್ರ ನಿಮ್ಗೆ ಅಡ್ಡಿ ಅಂತ ಕಾಣಿಸ್ತಾ ಇದ್ದಿದ್ದು ಮೆಟ್ಲಾಗ್ಬಿಟ್ಟಿರುತ್ತೆ, ಆರಾಮಾಗಿ ಹತ್ಬಿಟ್ಟು ಹೊರಟೋಗ್ತೀರಿ. ಇಟ್ಸ್ ಎ ಬ್ರಿಡ್ಜ್. ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಎಲ್ಲ ಆಂತರಿಕ ಪರಿವರ್ತನೆಗಳಾಗ್ತಾ ಇರುತ್ತೆ. ಸಾಧನೆ, ಸ್ಪಿರಿಚುವಲ್ ಲೈಫ್ ಸಾಧನೆ ಈಸ್ ಎ ಪಾತ್ ಬೈ ವಿಚ್ ಯು ಗೋ ಆನ್ ಎ ಪರ್ಟಿಕ್ಯುಲರ್ ಪಾತ್. ಆ ಪಾತಲ್ಲಿ ಹೋಗ್ತಾ ಇದ್ದರೆ ಏನೇನೋ ಚೇಂಜಸ್ ಆಗ್ತಾ ಇರುತ್ತೆ ಒಳಗಡೆ. ಸೊ ದೀಸ್ ಕಾನ್ಸ್ಟಿಟ್ಯೂಟ್ ದಿ ಹೇಗೆ ನೋಡಿ, ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಏನೂ ಚೇಂಜ್ ಆಗಿರಲ್ಲ ಪ್ರಕೃತಿಯಲ್ಲಿ, ಅದು ಶ್ರಾಪ ವರವಾಗಿ ಬರ್ತಾ ಇರುತ್ತೆ. ದುಃಖ ಕಷ್ಟಗಳು ಬಂಧನಗಳು ಎಲ್ಲ ಅನುಕೂಲವಾಗಿ ಬರ್ತಾ ಇರುತ್ತೆ. ಎಲ್ಲೋ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ತೀವಿ, ಹೋಗೋಕ್ಕಾಗಲಿಲ್ಲ, ಏನಿದು ಇಷ್ಟೆಲ್ಲ ರೆಡಿ ಮಾಡಿದೆ ಅಲ್ಲಿ ಹೋಗಬೇಕು ಅಂತ, ಅಲ್ಲೂ ಜನರು ಕಾಯ್ತಾ ಇದ್ದಾರೆ, ಹೋಗೋಕ್ಕಾಗಲಿಲ್ಲ, ಎಲ್ಲೋ ಆಕ್ಸಿಡೆಂಟ್ ಆಗೋದು, ಯು ವಿಲ್ ಬಿ ಸೇವ್ಡ್. ಒಂದು ನಾಯಿ ಅಡ್ಡ ಬರುತ್ತೆ, ಸ್ಪೀಡಾಗಿ ಹೋಗ್ತಾ ಇದ್ದಾನೆ, ಇವನು ಬ್ರೇಕ್ ಹಾಕಲೇಬೇಕು. ಆ ಬ್ರೇಕ್ ಹಾಕಿದ್ದು ಎಲ್ಲೋ ಅದು ಭಗವಂತನ ಕೃಪೆಯಿಂದ ನಾಯಿ ಅಡ್ಡ ಬಂದಿತ್ತು, ಎಲ್ಲೋ ಆಕ್ಸಿಡೆಂಟ್ ಆಗೋದು ಅವಾಯ್ಡ್ ಮಾಡಿರುತ್ತೆ, ನಮ್ಗೆ ಗೊತ್ತೇ ಇರಲ್ಲ. ಹೌ ಗಾಡ್ ಆ್ಯಂಡ್ ಗುರು ಮ್ಯಾನೇಜಸ್ ಯುವರ್ ಲೈಫ್ ಯು ವಿಲ್ ಮೇ ನಾಟ್ ಬಿ ನೋಯಿಂಗ್. ಸೊ ಅದು ದಿಸ್ ಈಸ್ ದಿ ಪ್ರೇಯರ್ ಇಂಟರ್ಫಿಯರಿಂಗ್ ಆ್ಯಂಡ್ ಮೇಕಿಂಗ್ ಅಬ್ಸ್ಟ್ರಕ್ಷನ್ಸ್ ಇನ್ ಟು ಎ ಕನ್ವೀನಿಯಂಟ್ ಥಿಂಗ್ ಟು ಅದನ್ನು ಹೆಲ್ಪ್ ಮಾಡ್ತಾ ಇರುತ್ತೆ. ಯಾವುದು ಅಡ್ಡಿಯಾಗಿ ಬರ್ತಾ ಇದೋ ಅದೇ. ಇವಾಗ ಕರ್ಮಗಳೇನಾಗತ್ತೆ, ಕರ್ಮಗಳ ಪರಿವರ್ತನೆ ಆಗೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ. ಒಳಗಡೆ ಕರ್ಮಗಳು ರಾಶಿಯಾಗಿರುತ್ತೆ. ವಾಸನೆಗಳಿಲ್ಲದೆ ಯಾವ ಕರ್ಮನೂ ವರ್ಕ್ ಆಗಲ್ಲ. ವಾಸನೆ ಜೊತೆಗೇ ಕರ್ಮ ಬರುತ್ತೆ. ವಾಸನೆ ಬರುತ್ತೆ, ಒಂದು ಕರ್ಮನ ಹೇಳ್ಕೊಂಬರುತ್ತೆ. ಆ ಕರ್ಮ ಸುಖನೋ ದುಃಖನೋ ಕೊಡುತ್ತೆ. ಏನೋ ಕಾಫಿ ಮಾಡೋಕ್ಕೆ ಹೋಗ್ತಾನೆ, ಅದು ಎತ್ತಬೇಕಾದ್ರೆ ಕಾಲು ಮೇಲೆ ಬೀಳುತ್ತೆ, ಕಾಲು ಸುಟ್ಟೋಗುತ್ತೆ. ಕಾಫಿ ಮಾಡೋಕ್ಕೆ ಹೋಗಿದ್ದ, ಕಾಲು ಸುಟ್ಟೋಯ್ತು. ನೋಡಿ ಹೇಗಿರುತ್ತೆ. ಕಾಫಿ ಮಾಡೋಕ್ಕೆ ಹೋಗಿ ಫೈನ್ ಕಾಫಿ ಆಯಿತು. ಸುಖ ದುಃಖಗಳು ಆಸೆಗೆ ಕರ್ಮವನ್ನು ಹೇಳ್ಕೊಂಬರ್ತಾಯಿದೆ. ಯಾವ ಕರ್ಮ ಹೇಳ್ಕೊಂಬರ್ತಾಯಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಸೂಟಬಲ್ ಕರ್ಮ. ಆ ಕರ್ಮಕ್ಕೆ ವಾಸನೆ ಗೊತ್ತಿರುತ್ತೆ, ಅದರ ಫ್ರೂಟ್ ಏನು ಅಂತ. ಒಂದೊಂದು ಕರ್ಮನೂ ವಾಸನಾಕ್ಷಯ, ತತ್ವಜ್ಞಾನ, ಮನೋನಾಶ ಒಟ್ಟಿಗೆ ಆಗುತ್ತೆ. ವಾಸನಾಕ್ಷಯ ಇದ್ದರೆ ಭಗವದ್ ಪ್ರಾಪ್ತಿ ಆಗ್ಬಿಡುತ್ತೆ. ಕರ್ಮದ ರಾಶಿ ಹಂಗೆ ಪರ್ವತ ಹಂಗೆ ಇರುತ್ತೆ, ಎವರೆಸ್ಟ್ಗಿಂತ ದೊಡ್ಡದು ನಮ್ಮ ಕರ್ಮಗಳದು. ಅಷ್ಟು ದೊಡ್ಡ ಪರ್ವತನೂ ಟಕ್ ಅಂತ ಡಿಸಪಿಯರ್ ಆಗುತ್ತೆ, ಇಮಿಡಿಯೇಟ್ ಡಿಸಪಿಯರ್ಸ್ ಆ ಕರ್ಮದ ರಾಶಿ. ಯಾವುದು ಜಗತ್ತಿನ ಕಡೆ ಕರ್ಕೊಂಡೋಗು ಆ ವಾಸನೆಗಳೆಲ್ಲ ಕ್ಷಯವಾಯಿತು ಅಂದರೆ, ನಾಶವಾಯಿತು ಅಂದರೆ ಇಮ್ಮಿಡಿಯೇಟ್ಲಿ ಆ ಪರ್ವತ ಹೊರಟೋಗ್ಬಿಡುತ್ತೆ. ವಿ ಡೋಂಟ್ ಏಮ್ ಎಟ್ ದಿ ಡಿಸ್ಟ್ರಕ್ಷನ್ ಆಫ್ ಕರ್ಮ, ವಿ ಏಮ್ ಎಟ್ ದಿ
ಟ್ರಾನ್ಸೆಂಡೆನ್ಸ್ ಆಫ್ ವಾಸನಾಸ್, ಡಿಸ್ಟ್ರಕ್ಷನ್ ಆಫ್ ವಾಸನಾಸ್. ವಾಸನ ಕ್ಷಯ ಮಾಡೋದು ನೋಡ್ತೀವಿ. ನಾನು ಅಲ್ಲಿ ಹೋಗೋಕ್ಕೆ ಆಸೆ, ಇಲ್ಲಿ ಹೋಗೋಕ್ಕೆ ಆಸೆ, ಅದನ್ನು ಮಾಡೋಕ್ಕೆ ಆಸೆ ಎಲ್ಲ. ಈ ಆಸೆಗಳನ್ನು ವಾಟ್ ಈಸ್ ಡ್ರೈವಿಂಗ್ ಮೀ, ದಟ್ ಫೋರ್ಸ್ ಈಸ್ ಕಾಲ್ಡ್ ವಾಸನ. ನಾನೇ ತಯಾರು ಮಾಡ್ಕೊಂಡು ಮತ್ತೆ ಮತ್ತೆ ಅದನ್ನು ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದರಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ. ಎಷ್ಟು ವಿವೇಕ ಮಾಡಿದ್ರೂ ಆ ವಾಸನೆ ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ಜ್ಞಾನಿನಾಮಪಿ ಚೇತಾಂಸಿ ಎಳ್ಕೊಂಡು ಹೊರಟೋಗ್ಬಿಡುತ್ತೆ. ಜ್ಞಾನಿಗಳ ಮನಸ್ಸನ್ನು ಎಳ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಆ ಥರದ್ದೊಂದು ವಾಸನೆಗೆ ಶಕ್ತಿ ಇದೆ. ಸೊ ಆ ವಾಸನೆಗಳನ್ನು ನಾವು ಇವಾಗ ಒಳಗಡೆ ವಾಸನ ಆಮೇಲೆ ಕರ್ಮ ಎರಡೂ ಕರ್ಮಾಶಯದಲ್ಲಿರುತ್ತೆ. ಕರ್ಮಾಶಯದಲ್ಲಿ ಇಟ್ ಈಸ್ ಲಿಂಕ್ಡ್ ಟು ದಿ ಮೈಂಡ್. ಎಟ್ ದಿ ಮನಸ್ಸಲ್ಲಿ 3 ಮೈಂಡ್ ಸೆಕ್ಷನ್ಸು, ವಿಭಾಗಗಳು ಮನಸ್ಸಿನಲ್ಲಿ. ಒಂದು ಕಾನ್ಷಿಯಸ್ ಮೈಂಡ್, ಐ ಆಮ್ ಕಾನ್ಷಿಯಸ್ ನಾವು, ಕಾನ್ಷಿಯಸ್ ಮೈಂಡ್. ಒಂದು ಅನ್ಕಾನ್ಷಿಯಸ್ ಮೈಂಡು, ಟೈಮ್ ಆಗ್ತಾ ಬಂತು, ಇನ್ನು 7 ನಿಮಿಷ ಇದೆ, ಮುಗಿಬೇಕಿದು, ಟೈಮು ನೋಡ್ತಾ ಇದೆ, ಬೆಲ್ ಹೊಡಿಯತ್ತೆ ಇವಾಗ ಅಂತ. ಸೊ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿರ್ತಾರೆ. ಸಬ್ಕಾನ್ಷಿಯಸ್ನಲ್ಲೆಲ್ಲ ಇರುತ್ತೆ. ರಾತ್ರಿ ಊಟದ್ದು ಅದು ಇದು ಟಕ್ 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 ಅದು ಒಂದು ಮೇಲೆ ಬಂದಿಟ್ಟು ಇನ್ನೊಂದು ಮೇಲೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಎಲ್ಲ ಕೆಳಗಡೆ ನಿದ್ದೆ ಮಾಡಬೇಕು ಅಂತಿರುತ್ತೆ. ಅದು ಇಟ್ ಈಸ್ ದೇರ್ ಆಲ್ವೇಸ್. ಇಟ್ಸ್ ಕಾಲ್ಡ್ ಸಬ್ಕಾನ್ಷಿಯಸ್ನೆಸ್. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಅನ್ಕಾನ್ಷಿಯಸ್ ಮೈಂಡ್ ಇದೆ. ಅನ್ಕಾನ್ಷಿಯಸ್ ಮೈಂಡಲ್ಲಿ ಏನೇನು ತುಂಬ್ಕೊಂಡಿರುತ್ತೆ ಯಾರಿಗೂ ಗೊತ್ತೇ ಆಗೋಲ್ಲ. ಸೈಕ್ಯಾಟ್ರಿಸ್ಟ್ಗೂ ಗೊತ್ತಾಗಲ್ಲ, ಅವ್ರ ಅಪ್ಪನಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ. ಸೈಕಾಲಜಿ ಅದು ಇದು ಹೇಳ್ತೀವಿ, ನೋಬಡಿ ಕ್ಯಾನ್ ಫೈಂಡ್ ಔಟ್ ವಾಟ್ ಈಸ್ ದೇರ್ ಇನ್ ಮೈ ಅನ್ಕಾನ್ಷಿಯಸ್ ಮೈಂಡ್. ಇವಾಗ ಆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಯಾವ್ಯಾವ್ದು ಹೃದಯನ ಸ್ಪರ್ಶಿಸುತ್ತೋ ಅದೆಲ್ಲ ಟಕ್ ಟಕ್ ಅದು ಒಳಗಡೆ ಹೋಗ್ತಾ ಇರುತ್ತೆ. ಅದು ಇಮ್ಮಿಡಿಯೇಟ್ಲಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಇವಾಗ ಎಂಜಾಯ್ಮೆಂಟ್ಸು, ಅದು ಮತ್ತೆ ಆ ಎಂಜಾಯ್ಮೆಂಟ್ಸ್ ಕಡೆ ಮನಸ್ಸು ಹೋಗುತ್ತೆ. ಒಂದು ಸರ್ತಿ ಆ ಮಸಾಲೆ ದೋಸೆ ತಿಂದ್ಬಿಡ್ತಾರೆ ಘಮ ಘಮ ಅಂತ ಹೋಟ್ಲಲ್ಲಿ ಕೂತ್ಕೊಂಡು, ಹೊರಗಡೆನೇ ಅದು ಸ್ಮೆಲ್ ಬರ್ತಾ ಇರುತ್ತೆ. ಆ ಪಲ್ಯದ್ದು ಈರುಳ್ಳಿ ಹಾಕಿ ಒಳಗಡೆ ತುಪ್ಪದ ದೋಸೆ, ಅದ್ರ ಮೇಲೆ ಒಂದು ಬೆಣ್ಣೆ ಮುದ್ದೆ ಇಟ್ಟಿರ್ತಾನೆ. ಅದು ಹೇಗೆ ಎಳಿಯತ್ತೆ ನೋಡಿ. ಆ ರೋಡಲ್ಲಿ ಹೋಗಿದ ತಕ್ಷಣ ಸಾಕು ಅಪ್ಪನಿಗೆ ಹಿಂಗೆ ಅನ್ನೋದು ವಾಸನೆ ಎಳಿತಾ ಇರುತ್ತೆ. ಅದು ಮತ್ತೆ ತಿಂದಾಗ ಏನಾಗುತ್ತೆ ನೋಡಿ. ಪ್ರತಿ ದಿವಸ 4 ಗಂಟೆಗೆ ಅಲ್ಲಿ ಕಾರ್ಕಿ ಹುಡುಕ್ತಾ ಇರ್ತಾನೆ, ಒಂದು ಹೋಗ್ಬಿಟ್ಟು ಬಂದ್ಬಿಡೋಣ. ದಟ್ ಈಸ್ ಅದು ಹೇಗೆ ಆ ವಾಸನೆ ಪ್ರಿಪೇರ್ ಮಾಡ್ಕೋತೀವಿ ನಾವೇ. ಇವಾಗ ಅದು ಆ ಎಂಜಾಯ್ಮೆಂಟ್ದು ಆಸ್ಪೆಕ್ಟು ಒಳಗಡೆ ಹೊರಟೋಗ್ಬಿಡುತ್ತೆ. ಭಯ, ಫಿಯರ್ ಟಚಸ್ ದಿ ಹಾರ್ಟು. ಆ ಫಿಯರ್ ಒಳಗಡೆ ಹೊರಟೋಗ್ಬಿಡುತ್ತೆ. ಮಕ್ಕಳಿಗೆ ಆ ಚಿಕ್ಕ ಮಗು ಮೇಲೆ ಹಿಡಿಸ್ಕೊಂಡು ಎಸಿತಾರೆ. ಆ ಮಗು ಅನ್ನತ್ತೆ ಈಚ್ ಟೈಮ್ ಎಸ್ದಾಗ. ವಯಸ್ಸಾದಾಗಲೂ ನಾವು ಎಲ್ಲೋ ಮೇಲಿಂದ ಬಿದ್ದಂಗೆ ಕನಸು, ಎಲ್ಲಿಂದ ಬೀಳ್ತೆ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಆ ಸಿಚುವೇಶನ್ ಬಂದೇ ಇಲ್ವಲ್ಲ ನನ್ನ ಜೀವನದಲ್ಲಿ ಅಂತ. ಚಿಕ್ಕಂದಿನ ಫಿಯರು. ಸೊ ದಿ ಫಿಯರ್ ಎಂಟರ್ಸ್. ಅದೆಲ್ಲ ಡಿಸ್ಮೆಂಟ್ಲ್ ಮಾಡೋಕ್ಕೂ ಆಗೋಲ್ಲ, ಕಂಡುಹಿಡಿಯೋಕ್ಕೂ ಆಗಲ್ಲ. ಬಟ್ ಅದು ನಾವು ಜ್ಞಾನವನ್ನು ಇಟ್ಕೊಂಡು ಓಡಾಡೋದು. ಅಯ್ಯೋ ನನಗದು ಬೇಕಿಲ್ಲ, ನನಗಿದು ಬೇಕಿಲ್ಲ, ಏನಿದೆಯೋ ಅಷ್ಟರಲ್ಲಿ ಸಾಕಾಗತ್ತೆ. ಇದನ್ನೆಲ್ಲ ಇಫ್ ಇಟ್ ಈಸ್ ದೇರ್ ಇಟ್ಸ್ ಆಲ್ ರೈಟ್, ಇಫ್ ಇಟ್ ಈಸ್ ನಾಟ್ ದೇರ್ ಆಲ್ ರೈಟ್. ಆ ಥರದ್ದೊಂದು ಉದಾಸೀನ ಭಾವ ಅಂದರೆ ನೆಗ್ಲೆಕ್ಟಿಂಗ್ ಆಸ್ಪೆಕ್ಟ್ ಇಲ್ಲ ಅದರಲ್ಲಿ. ಇಟ್ ಈಸ್ ಆಲ್ ರೈಟ್, ಅಕ್ಸೆಪ್ಟಬಲ್ ಫಾರ್ ಎವ್ರಿಥಿಂಗ್ ಈಸ್ ಅಕ್ಸೆಪ್ಟಬಲ್. ಆ ಥರದ್ದೊಂದು ಭಾವನೆ ಇಟ್ಕೊಂಡು ಅದಕ್ಕೆ ಜ್ಞಾನ ಅಂತೀವಿ. ಜ್ಞಾನದಿಂದ ಎಲ್ಲವನ್ನು ಜ್ಞಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಗಂಜಿನೂ ಅಷ್ಟೇ ನ್ಯೂಟ್ರಿಷನ್ ಕೊಡುತ್ತೆ, ಆಮೇಲೆ ಮಸಾಲೆ ದೋಸೆನೂ ಅಷ್ಟೇ ನ್ಯೂಟ್ರಿಷನ್ ಕೊಡುತ್ತೆ. ಇದು ಜ್ಞಾನ ದೃಷ್ಟಿ ಆಯಿತು. ಎಲ್ಲೆಲ್ಲೂ ಜ್ಞಾನ ದೃಷ್ಟಿ. ನಾನು ಕಾಲೇಜ್ ಡೇಸಲ್ಲಿ IISCಗೆ ಹೋಗ್ತಾಯಿದ್ದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು. ಅಲ್ಲೆಲ್ಲ ರಿಸರ್ಚ್ ಸ್ಟೂಡೆಂಟ್ಸು ಎಲ್ಲ ಒಂದೊಂದೇ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ರಿಸರ್ಚ್ ಮಾಡ್ತಾ ಇರೋದೆಲ್ಲ ನೋಡ್ಕೊಂಬಿಡ್ತಿದ್ದೆ. ಏರೋಸ್ಪೇಸು, ಎಲೆಕ್ಟ್ರಿಕಲ್ಲು,
ಆರ್ಟಿಫಿಷಿಯಲ್ ಲೈಟ್ನಿಂಗ್ ತರ್ತಾರೆ. ಆಮೇಲೆ ಫ್ಯೂಯಲ್ ಟೆಸ್ಟಿಂಗು, ರಾಕೆಟ್ ಫ್ಯೂಯಲ್ಸು ಟೆಸ್ಟ್ ಮಾಡೋದು, ಇದನ್ನೆಲ್ಲ ನೋಡ್ಕೊಂಬರ್ತಿದ್ದೆ. ಅಲ್ಲಿ ಒಬ್ಬರು ಅಮೇರಿಕನ್ನ ಕೆಲವರು ಇದ್ದರು, ರಿಸರ್ಚ್ ಸ್ಟೂಡೆಂಟ್ಸು. ನಾವು ಊಟಕ್ಕೆಲ್ಲ ಅವ್ರ ಜೊತೆಯಲ್ಲೇ ಹೋಗೋದು. ಅಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ, ಅವ್ರ ಗೆಸ್ಟ್ ನಾನು. ಆಮೇಲೆ ಬಡಿಸಿದಾಗ ಅವರು ಊಟ ತಂದು ಕೊಟ್ಟಾಗ ಇದೇನು ಅಂತ ಕೇಳ್ತಾ ಇರ್ತಾರೆ ನನಗೆ. ನಾನು ಹೇಳ್ತೀನಿ, ಇದು ಅನ್ನ, ಇದು ದಾಲು, ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಆಮೇಲೆ ಹೋಳಿಗೆ ಬರುತ್ತೆ, ಇದರಲ್ಲೇನಿದೆ, ಇದರಲ್ಲಿ ದಾಲು, ಆಮೇಲೆ ಇದು ಜಾಗ್ರಿ ಇದೆ. ಆವಾಗ ರೈಸ್ ಈಸ್ ದೇರ್ ಆಲ್ರೆಡಿ. ಜಾಗ್ರಿ ಅಂದರೆ ಇದು ಕಾರ್ಬೋಹೈಡ್ರೇಟ್ ಅಲ್ವಾ. ದಾಲ್ ತೊಗೊಂಡ್ಬಿಟ್ಟಿದ್ದೀನಿ, ಐ ಡೋಂಟ್ ವಾಂಟ್ ದಿಸ್, ಐ ಹ್ಯಾವ್ ಆಲ್ರೆಡಿ ಟೇಕನ್. ಅದು ಪ್ರೋಟೀನು, ಇದು ಕಾರ್ಬೋಹೈಡ್ರೇಟು. ಅನ್ನ ಮತ್ತು ದಾಲ್ ತಿಂದಿದ್ದಾನಲ್ವಾ, ಅದು ಜ್ಞಾನದೃಷ್ಟಿ. ನಾವು ಅಯ್ಯೋ ಮೂರ್ಖ, ಅದರ ವ್ಯಾಲ್ಯೂ ಗೊತ್ತಿಲ್ಲ ನಿನಗೆ. ಅದು ಅವನು ಇಲ್ಲ, ನಾನು ತೊಗೊಂಡ್ಬಿಟ್ಟಿದ್ದೇನೆ ಅಂತ. ಅವನು ಜ್ಞಾನದೃಷ್ಟಿಗೂ ವಾಸನೆಗೂ ಏನು ಡಿಫರೆನ್ಸ್ ನೋಡಿ. ಆ ಥರ ಆ ಜ್ಞಾನದೃಷ್ಟಿ ತೊಗೊಂಡು ಓಡಾಡ್ತಾ ಇದ್ದಾನೆ ಎಲ್ಲ ಕಡೆ. ಆಮೇಲೆ ಎಲ್ಲರಂತೆ ಬಿಹೇವ್ ಮಾಡೋಕ್ಕೂ ಮಾಡ್ತಾನೆ, ಅವನು ಒಂಚೂರು ತಿಂದ್ಬಿಡ್ತಾನೆ. ಬಟ್ ಆ ಜ್ಞಾನದೃಷ್ಟಿ, ಜ್ಞಾನದ ಧಾರೆ ಕಾನ್ಸ್ಟೆಂಟಾಗಿ ಅವನ ಜೀವನದಲ್ಲಿ ಬೀಳ್ತಾ ಇದೆ. ಇನ್ನೊಂದು ಕಡೆ ಪ್ರೇಮದ ಧಾರೆ. ಹಿ ವಾಂಟ್ಸ್ ಟು ಲವ್ ಎವ್ರಿ ಒನ್, ಹಿ ವಾಂಟ್ಸ್ ಟು ಸರ್ವ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ಪ್ರೀತಿ ಮಾಡೋದು, ಪ್ರತಿಯೊಂದು ಜೊತೆಲಿ ಒಂದಾಗಿರೋದು, ಅವ್ರಿಗೆಲ್ಲ ಬೇಕಾಗಿದ್ದನ್ನು ಮಾಡೋದು, ಬೇಕಾದ್ರೆ ಹೆಲ್ಪ್ ಮಾಡೋದು, ಬೈಬೇಕಾದ್ರೆ ಬೈಯೋದು, ಎಲ್ಲ ಪ್ರೀತಿಯಿಂದ ಇರೋದು. ಸೊ ಅದು ಟು ಲವ್ ಎವ್ರಿ ಒನ್. ಆಮೇಲೆ ಭಗವಂತ ಟು ಲವ್ ಡೀಪ್ಲಿ ಆ್ಯಂಡ್ ಇಂಟಿಮೇಟ್ಲಿ ಗಾಡ್, ವಾಟ್ ಎವರ್ ಬಿ ದಿ ಆಸ್ಪೆಕ್ಟ್. ಅದ್ವೈತಿಗಳು ಬ್ರಹ್ಮವನ್ನೇ ಪ್ರೀತಿಸಲಿ. ಸೊ ಆ ಪ್ರೀತಿ, ಆ ಎರಡು ಧಾರೆನೂ, ಒಂದು ಪ್ರೇಮದ ಧಾರೆ, ಒಂದು ಜ್ಞಾನದ ಧಾರೆ. ಮಧ್ಯದಲ್ಲಿ ನಿಮ್ಮ ಜಪ, ಲೈಫು ಟಕ್ 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 ಅದು ಲೈಫ್ ಹಿಡಿತಾ ಇದೆ. ಸಜಾಗ್ರತ, ಇಟ್ಸ್ ಕಾನ್ಷಿಯಸ್ನೆಸ್ ಆ್ಯಂಡ್ ಶಕ್ತಿ ಆರ್ ಮೂವಿಂಗ್ ಟುಗೆದರ್. ಇವಾಗ ಈ ಮೂರು ಒಟ್ಟಿಗೆ ಅನ್ಕಾನ್ಷಿಯಸ್ ಹೋಗ್ತಾ ಇರುತ್ತೆ. ಬಿಕಾಸ್ ಇಟ್ ಟಚಸ್ ಹಾರ್ಟ್. ನಿನ್ನ ಹೃದಯದಿಂದ ಎಲ್ಲ ಮಾಡ್ತಾ ಇದೆಯಾ. ಆ ಮೂರು ಧಾರೆನೂ ಹೃದಯದೊಳಗೆ ಹೋಗ್ತಾ ಇರಬೇಕಾದ್ರೆ ಆ ಜನ್ಮಾಂತರದ ವಾಸನೆ ಎಲ್ಲ ನಾಶ ಮಾಡಲ್ಲ, ಪರಿವರ್ತನೆ ಮಾಡುತ್ತೆ. ಇಟ್ ಟ್ರಾನ್ಸ್ಫಾರ್ಮ್ಸ್. ಮಕ್ಕಳಾಗಬೇಕು ಅಂತ ಆಸೆ ಇರುತ್ತೆ, ಹೋಲಿ ಮದರ್ಗಿದ್ದಂಗೆ. ಎಲ್ಲರೂ ಸತ್ತೋಗ್ಬಿಡುತ್ತಾ ಅಂತ ಕೇಳ್ತಾರೆ. ಆದ್ರೆ ಅದು ರಾಮಕೃಷ್ಣ ಹೇಳ್ತಾರೆ, ಅಯ್ಯೋ ನಿನಗೆ ಇಷ್ಟೊಂದು ಮಕ್ಕಳು ಕೊಡ್ತೀನಿ, ಅವ್ರ ಅಮ್ಮ ಅಮ್ಮ ಅಂತ ಕರೆದಾಗ ನಿನ್ನ ಕಿವಿ ಬಿಡಾಗ್ಬಿಡುತ್ತೆ ಅಂತ. ಅಷ್ಟು ಅದು ಇವಿಲ್ಲ. ಶಿಷ್ಯರು ಬರ್ತಾರೆ, ಡಿಸೈಪಲ್ಸ್ ಬರ್ತಾರೆ, ಡಿವೋಟೀಸ್ ಬರ್ತಾರೆ, ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಆಗಿಬಿಡುತ್ತೆ. ಮನೆ ಕಟ್ಟಬೇಕು ಅಂತಿರುತ್ತೆ, ಆಶ್ರಮ ಕಟ್ಬಿಡ್ತಾನೆ ನೀಟಾಗಿ. ಹೇಗೆ ಪರಿವರ್ತನೆ ಆಗಿ ಬರುತ್ತೆ ನೋಡಿ. ಕಟ್ಟಬೇಕು ಅಂತಿತ್ತು, ಯಾರಿಗೋ ಮನೆ ಮಾಡಿಕೊಟ್ಟ ಬಡವನಿಗೆ. ಸೊ ಇದು ಕರ್ಮ ಫಲ ಕೊಡುತ್ತೆ, ಬಟ್ ಅವನು ಉಪಯೋಗಿಸೋಕ್ಕಾಗಲ್ಲ. ಯಾಕಂದರೆ ಅವನಲ್ಲಿ ಪರಿವರ್ತನೆ ಆಗಿದೆ, ಬಟ್ ಇದು ವಾಸನೆ ಹೋಗಲ್ಲ. ಆ ವಾಸನೆ ಈ ರೀತಿಲಿ ಪೂರ್ಣವಾಗ್ತಾ ಇರುತ್ತೆ. ಎಲ್ಲರಿಗೂ ಬಹುಜನ ಹಿತಾಯ ಬಹುಜನ ಸುಖಾಯ ಎಲ್ಲ ಆಗ್ತಾ ಇರುತ್ತೆ. ಇದು ಕರ್ಮದ ಈ ತ್ರಿವೇಣಿ ಧಾರೆ. ಇದೇ ತ್ರಿವೇಣಿ ಧಾರೆ. ಮೂರು, ಗಂಗಾ, ಯಮುನಾ ಆ್ಯಂಡ್ ಸರಸ್ವತಿ. ಗಂಗಾ ಪವಿತ್ರತೆ, ಯಮುನಾ ಪ್ರೇಮ, ಸರಸ್ವತಿ ವಿದ್ಯೆ, ವಿಚ್ ಈಸ್ ಗೋಯಿಂಗ್ ಟು ನಿಮ್ಮನ್ನು ಪಾವನ ಮಾಡುತ್ತೆ. ಜಪ ಈಸ್ ಎ ನೇಮ್ ಆಫ್ ಗಾಡ್ ಈಸ್ ಆರ್ಡಿನರಿ ಥಿಂಗ್, ಇಟ್ ಪ್ಯೂರಿಫೈಸ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಶ್ರೀರಾಮಕೃಷ್ಣ. ಅದು ಗಂಗೆ. ಈ ಮೂರು ಧಾರೆ ನಿಮ್ಮನ್ನು ಒಳಗಡೆ ವಾಸನೆಗಳಿಗೆ ಪರಿವರ್ತನೆ ಮಾಡಿಬಿಡುತ್ತೆ. ಹೇಗೆ ಪ್ರಾರ್ಥನೆ, ಹೇಗೆ
ಅದು ಅನುಕೂಲ ಮಾಡಿಕೊಡುತ್ತೋ ವಾಸನೆಗಳನ್ನು, ಕರ್ಮ ಜಪ ಹೇಗೆ ಅದನ್ನು ಸ್ಟ್ರೆಂತ್ ಕೊಡುತ್ತೋ ಅದನ್ನು ಸಹಿಸೋಕ್ಕೆ ಗೊತ್ತೇ ಆಗಲ್ಲ. ಅದೇ ಥರ ಇದು ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಯು ವಿಲ್ ಬಿ ಟೋಟಲಿ ಫ್ರೀ, ಆನಂದದಲ್ಲೇ ಇರ್ತೀರಿ. ನನಗೆ ಸಿಗಲಿಲ್ಲ ಅಂತ ಅದು ಬರೋದೇ ಇಲ್ಲ. ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅವ್ರು ಇದು ಮಾಡಿಲ್ಲ, ಏನೂ ಬರೋದೇ ಇಲ್ಲ. ಬಿಕಾಸ್ ಆ ಪರಿಪೂರ್ಣತೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಆ ವಾಸನೆಗಳು ಪರಿಪೂರ್ಣತೆ ಕೊಟ್ಟು ಹೋಗ್ತಾ ಇರುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.